ಜ್ಞಾನೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ಮುತ್ತು ಎಂಬ ಈ ಒಂದು ಆಧ್ಯಾತ್ಮಿಕವಾದ ಸಂಚಿಕೆಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾವು ನಿಮ್ಮೆಲ್ಲರನ್ನು ಆಹ್ವಾನಿಸುವವರಾಗಿದ್ದೇವೆ. ದೇವರ ನಮಗೆ ಸ್ತೋತ್ರ. ವಾಕ್ಯದ ಕಡೆಗೆ ಹೋಗೋಣ. ಕೀರ್ತನೆಗಳು 103:4 ವಚನವನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಯಾಕಂತೇಳಿದರೆ ಈ ಒಂದು ಮುಂಜಾನೆ ಎದ್ದು ಮಬ್ಬಿನ ಸಮಯದಲ್ಲಿ ಅಥವಾ ಉದಯ ಕಾಲದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೆ ಹೋಗುವಾಗ, ಸ್ವಲ್ಪ ಹೊತ್ತು ಅದನ್ನು ಮನನ ಮಾಡುವಾಗ ಅದು ನಮ್ಮಲ್ಲಿ ಒಂದು ಹೊಸತನವನ್ನು ಒಂದು ಉಂಟು ಮಾಡ್ತದೆ, ಒಂದು ನವೀಕರಣವನ್ನು ಉಂಟು ಮಾಡ್ತದೆ, ನಮಗೆ ಹೊಸ ಆಲೋಚನೆಗಳನ್ನು ಅದು ದಯಪಾಲಿಸ್ತದೆ. ಸೊ ವಾಕ್ಯದ ಕಡೆಗೆ ನಾವು ಹೋಗುವಾಗ ಅಲ್ಲಿ ಹೇಳ್ತದೆ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಮೊದಲನೇದು ಹೇಳ್ತದೆ ಜೀವವನ್ನು ನಾಶದಿಂದ ತಪ್ಪಿಸುವವನು. ಎರಡನೇದು ಹೇಳ್ತದೆ ದೇವರ ಪ್ರೀತಿ ಮತ್ತು ಕೃಪೆ ಅದು ನಮಗೊಂದು ಕಿರೀಟವಾಗಿದೆ ಅಂತೆ. ಈಗ ಕಿರೀಟ ಎಂಬುದಾಗಿ ಸಾಮಾನ್ಯ ನಾವು ಹೇಳುವಾಗ ಅದು ಒಂದು ದೊರೆತನವನ್ನು ತೋರಿಸ್ತದೆ ಅಥವಾ ಅಧಿಕಾರಕ್ಕೆ ಸೂಚನೆಯಾಗಿದೆ, ಒಂದು ಸಾಂಕೇತಿಕವಾಗಿದೆ, ಅಥವಾ ಜಯವನ್ನು ಪಡೆದುಕೊಂಡಂಥವನ ಒಂದು ಕುರಿತಾಗಿ ಅಲ್ಲಿ ಮಾತನಾಡ್ತದೆ. ಹೌದಲ್ಲ? ಈಗ ಜಯವನ್ನು ಯಾರು ಪಡ್ಕೊಳ್ಳುವವನೆಂಬುದಾಗಿ ಹೇಳಿದರೆ ವಿರೋಧಿಯನ್ನು, ವೈರಿಯನ್ನು ಎದುರಿಸಿ ನಿಂತವನು. ಹಾಗಾದರೆ ನಮಗೂ ಕೂಡ ಒಂದು ಕಡೆಯಲ್ಲಿ ನಾವು ಜೀವವನ್ನು ಪಡೆದುಕೊಳ್ಬೇಕಾಗಿದೆ, ಅಂದರೆ ನಿತ್ಯ ನಾಶನ. ಈಗ ನಾನಾಗ ಹೇಳಿದ ಹಾಗೆಯೇ ನಾವು ಈ ಲೋಕದಲ್ಲಿ ಜಯವನ್ನು ಪಡೆದುಕೊಳ್ಳೋದಕ್ಕೆ ಇರುವಂಥದ್ದು ಎರಡೇ ಸಂಗತಿ. ನಾವು ಹೇಗೆ ಕಿರೀಟಧಾರಣೆ ಉಳ್ಳವರೆಂಬುದಾಗಿ ಹೇಳಿದರೆ ನಮಗೂ ಕೂಡ ಯುದ್ಧವಿದೆ. ನಾವು ಕೂಡ ಜಯವನ್ನು ಪಡ್ಕೊಳ್ಳುವುದಕ್ಕಾಗಿ ಕರ್ತನ ಸ್ಥಾನದಲ್ಲಿ ನಮ್ಮನ್ನು ಅಧಿಕಾರ ಕೊಟ್ಟವರನ್ನಾಗಿ ನಿಂತಿದ್ದಾನೆ. ಅದೇನಂತ ಹೇಳಿದರೆ, ಒಂದು ಸೈತಾನನ ಮೇಲೆ, ಎರಡನೇದು ಮರಣದ ಅಧಿಕಾರದ ಮೇಲೆ. ಅಂದರೆ ಈ ಲೋಕದಲ್ಲಿ, ಪ್ರಪಂಚದಲ್ಲಿ ನಾವು ಸಾಯುವುದಿಲ್ಲ ಎಂಬುದಾಗಿ ಅದರ ಅರ್ಥ ಅಲ್ಲ. ಈ ಲೋಕ ನಾವು ಬಿಟ್ಟು ಹೋಗಲೇಬೇಕು. ಅದರ ನಿತ್ಯವಾದ ಮರಣ, ನಿತ್ಯ ನರಕದ ಆ ಸ್ಥಿತಿಯಿಂದ, ಆ ವೇದನೆಯಿಂದ ನಾವು ಅದರ ಮೇಲೆ ದೊರೆತನ ಮಾಡುವವರಾಗಿದ್ದೇವೆ, ಅಂದರೆ ಜಯವನ್ನು ಸಾಧಿಸುವವರಾಗಿದ್ದೇವೆ. ಈಗ ಅಲ್ಲಿ ನೋಡ್ತೇವೆ ನಾವು ದೇವರ ಪ್ರೀತಿ ನಮ್ಮ ಮೇಲೆ ಹೇಗಿದೆ ಅಂತ ಹೇಳಿದರೆ ಅದು ಅಪಾರವಾದದ್ದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆ ಅಪಾರವಾದ ಪ್ರೀತಿ ಇಟ್ಟನಂತ ಹೇಳಿದರೆ, ದೇವರ ಮಕ್ಕಳು ಲೋಕದಲ್ಲಿ ಹುಟ್ಟಿದ ಯಾವನೇ ಆಗಿದ್ದಿರಬಹುದು. ಈಗ ಒಂದು ವೇಳೆ ವೀಕ್ಷಣೆ ಮಾಡುತ್ತಿರುವಂಥ ಪ್ರತಿಯೊಬ್ಬನು ಅಥವಾ ಇಲ್ಲಿ ಕುಳಿತುಕೊಂಡಿರುವಂಥ ನಾವುಗಳು ದೇವರ ಪ್ರೀತಿಗೆ ಪಾತ್ರರಾಗಿರುವುದರಿಂದ ನಾವು ಈ ಸ್ಥಳದಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೇವೆ? ದೇವರ ವಾಕ್ಯ ಧ್ಯಾನಿಸ್ತಿದ್ದೇವೆ. ಇದನ್ನು ವೀಕ್ಷಿಸುತ್ತಿರುವವರಿಗೆ ಏನಾಗಿದೆ? ಇದೊಂದು ಉತ್ತಮವಾದ ಭಾಗವಾಗಿದೆ. ಹೌದಲ್ಲ? ಅದರಿಂದ ದೇವರ ಪ್ರೀತಿಯು ಅದು ಬಿದ್ದು ಹೋಗುವುದಿಲ್ಲ, ಅದು ಅಪಾರವಾಗಿದೆ. ಆತ ನಮ್ಮನ್ನು ಪ್ರೀತಿಸಿದ ಒಂದೇ ಉದ್ದೇಶ, ಇವರು ನಾಶನದ ಮೇಲೂ ಸೈತಾನನ ಮೇಲೂ ದೊರೆತನ ಮಾಡುವರಬೇಕೆಂಬುದಾಗಿ. ಪ್ರೀತಿ ಮತ್ತು ಕಿರೀಟ ಎರಡವನ್ನು ಒಂದು ಸೇರಿಸಿ ನಮ್ಮನ್ನು ಕಿರೀಟಧಾರಣರನ್ನಾಗಿ, ಜಯವುಳ್ಳವರನ್ನಾಗಿ ಮಾಡಿದ್ದಾನೆ. ಇಲ್ಲಿ ನಾವು 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳ್ತದೆ. ಪತ್ರಿಕೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಏಕೆಂದ್ರೆ ದೇವರ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತಂದ್ರೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಮತ್ತೆ ಯೇಸುವನ್ನೇ ಸ್ವೀಕರಿಸಿ ನಂಬಿಕೆಯಿಂದ ಅರಿಕೆ ಮಾಡಿ ನಾವು ಜೀವಿಸಬೇಕು. 10ನೇ ವಚನದಲ್ಲಿ ಅದು ಹೇಳಲ್ಪಟ್ಟಿದೆ. ಇಲ್ಲಿ ಆತನು ನಮ್ಮನ್ನೇನು ಮಾಡಿದನಂತೆ? ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನೇನು ಮಾಡಿದ್ದಾನೆ? ಕಳುಹಿಸಿಕೊಟ್ಟದ್ರಲ್ಲಿ ಪ್ರೀತಿಯ ನಿಜ ಗುಣವು ತೋರಿ ಬರ್ತದೆ. ಈಗ ತಾನೇ ನಾವು ಇದನ್ನು ಮಾತಾಡಿದ್ವಿ. ಯಾಕಂತ ಹೇಳಿದ್ರೆ ದೇವರ ಪ್ರೀತಿ ಅದು ವಿಭಿನ್ನ. ಹೌದಲ್ಲ? ಅದು ನಮಗೆ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಯಾವಾಗ ಪ್ರೀತಿಯನ್ನು ಅರಿತುಕೊಳ್ಳುವುದಕ್ಕೆ ನಾವು ಮನಸ್ಸು ಕೊಡ್ತೇವಲ್ಲ, ಆಗ ನಮಗೆ ಅದರ ನಿಜತ್ವ ಅರ್ಥ ಆಗ್ತದೆ. ಈಗ ಯಾವುದೋ ಒಂದು ವಸ್ತು ನಮಗೆ ಅದು ಬೇಡ ಅಂತ ಹೇಳಿದ್ರೆ, ನಮಗೆ ಇದು ಇಷ್ಟ ಇಲ್ಲ ಅಂತ ಹೇಳಿ ನಾವು ಅದರ ಗೊಡವೆಗೆ ಹೋಗುವುದಿಲ್ಲ, ಬಿಟ್ಟು ಬಿಡ್ತೇವೆ. ಅದನ್ನು ನಮಗೆ ಬೇಕು ಅಂತ ಹೇಳುವಾಗ ಅದರ ಬಗ್ಗೆ ಸ್ವಲ್ಪ ನಾವು ಗಮನಿಸ್ತೇವೆ, ಕಾಳಜಿ ವಹಿಸ್ತೇವೆ. ಇದನ್ನು ಹೇಗೆ ನಾವು ಉಪಯೋಗಿಸಬಹುದು, ಇದರಿಂದ ನಮಗೇನು ಲಾಭ ಇದೆ, ಇದನ್ನು ಪಡ್ಕೊಂಡ್ರೆ ನಮಗೇನಾದರೂ ಅದರಿಂದ ಪ್ರಯೋಜನ ಇದೆ ಎಂಬುದಾಗಿ. ಹೌದಲ್ಲ? ಸೊ ಅದರಿಂದ ದೇವರ ಪ್ರೀತಿ ಏನೆಂಬುದಾಗಿ ನಾವು ಅರಿಯುವುದಕ್ಕೆ ಹೋಗುವಾಗ ಮಾತ್ರ
ಅಲ್ಲಿ ಹೇಳ್ತದೆ ಪ್ರೀತಿ ನಿಜ ಗುಣ ಎಂಬುದಾಗಿ, ಹೌದಲ್ಲ, ಅಲ್ಲಿ ಬರೆಯಲ್ಪಟ್ಟಿದೆ. ಹೌದು, ಪ್ರೀತಿಯ ನಿಜ ಗುಣವೇನಾಗ್ತದಂತೆ ತೋರಿ ಬರುತ್ತದೆ ಎಂಬುದಾಗಿ. ಸೊ ಅದರಿಂದ ಈಗ ನಮ್ಮನ್ನು ಜೀವ ಏನು ಹೇಳ್ತದೆ, ನಾವು ಓದಿದ ಕೀರ್ತನೆ 103:4ನೇ ವಚನ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನಾಗಿದ್ದಾನೆ. ಈಗ ನಾಶದಿಂದ ತಪ್ಪಿಸಬೇಕಾದ್ರೆ ಆತನು ನಮ್ಮ ಮೇಲೆ ಪ್ರೀತಿ ಇಟ್ಟು ಕಳುಹಿಸಿದಂಥ ಆತನ ಕುಮಾರನ ನಾವು ಏನು ಮಾಡಬೇಕಾಗಿದೆ, ಸ್ವೀಕಾರ ಮಾಡಬೇಕಾಗಿದೆ, ಒಪ್ಪಿಕೊಳ್ಳಬೇಕಾಗಿದೆ. ಏನು ಒಪ್ಪಿಕೊಳ್ಳಬೇಕಾಗಿದೆ? ನಾನು ಪಾಪಿಯಾಗಿದ್ದೇನೆ, ಪಾಪವಿದೆ, ಪಾಪದಲ್ಲೇ ಹುಟ್ಟಿದವನಾಗಿದ್ದೇನೆ, ಪಾಪದ ಸ್ವಭಾವವುಳ್ಳವನಾಗಿದ್ದೇನೆ. ಈಗ ಆ ಪಾಪ ನನ್ನಿಂದ ಬಿಟ್ಟು ಹೋಗಬೇಕಾದ್ರೆ ನಾನು ದೇವರಿಗೆ ಯಾವುದನ್ನು ತಗೊಂಡೋಗಿ ಕೊಟ್ಟರೂ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಆತನು ಮೊದಲೇ ತನ್ನ ಮಗನನ್ನು ಕೊಟ್ಟಾಗಿದೆ, ನಾವು ಕೊಡ್ಲಿಕ್ಕೆ ಏನುಂಟು ಆತನಿಗೆ? ಏನು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಆತನು ತನ್ನ ಮಗನನ್ನು ಕೊಟ್ಟನು? ನಾವು ಆತನ ನಂಬುವುದರ ಮೂಲಕ ದೇವರ ಪ್ರೀತಿಯನ್ನು ಅರ್ಥ ಮಾಡಿ ಯಾಕೆ ಕಳುಹಿಸಿಕೊಟ್ಟನು, ಅದರ ಉದ್ದೇಶವೇನು? ಆತನು ಪಾಪರಹಿತನಾಗಿದ್ದರು, ನಮಗೋಸ್ಕರ ಪಾಪಿಯಾದನು. ಇದು ಒಂದು ನಿಸ್ವಾರ್ಥವಾದ ದೇವರ ಪ್ರೀತಿ. ಯಾಕಂತ ಹೇಳಿದರೆ ನಾವು ಆತನ ಮಕ್ಕಳಾಗಿ ಜಯವುಳ್ಳವರಾಗಿ ನಿತ್ಯ ಜೀವಕ್ಕೆ ಪಾತ್ರರಾಗಿ ನಾವು ಜೀವಿಸಬೇಕೆಂಬುದಾಗಿ ಆತನು ಮೊದಲು ತನ್ನ ಪ್ರೀತಿಯ ಗುಣವನ್ನು ನಮಗೆ ತೋರಿಸ್ಕೊಟ್ನ ಆತನು. ಈಗ ಅದನ್ನು ನಾವು ಅಭ್ಯಾಸ ಮಾಡಬೇಕಂತ, ದೇವರ ಪ್ರೀತಿಯನ್ನು, ಅಂದರೆ ದೇವರ ನಾವು ಏನು ಮಾಡಬೇಕು, ಪ್ರೀತಿಸುವವರು ಆಗಬೇಕು. ಅದಕ್ಕೆ ಮೊದಲು ಅಲ್ಲಿ ನಾವು ಓದಿದೆವು, ಈಗ 1 ಯೋಹಾನ ಬರೆದ ಪತ್ರಿಕೆಯಲ್ಲಿ 4:9 ವಚನ, ನಾವು ಮೊದಲು ಆತನನ್ನು ಪ್ರೀತಿಸಿದಲ್ಲ ಅಂತೆ, ಆತನು ನಮ್ಮನ್ನು ಪ್ರೀತಿಸಿದ, ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ಈಗ ಆತನ ಪ್ರೀತಿಗೆ ನಾವು ಪಾತ್ರರಾಗುವುದೆಂಬುದಾಗಿ ಹೇಳುವಾಗ ಆತನ ಮಗನಾದ ಯೇಸು ಕ್ರಿಸ್ತನನ್ನು ನಾವು ನಂಬುವಂಥದ್ದು, ಅಥವಾ ನಾವು ಹೌದು ಯೇಸು ನನ್ನನ್ನು ನಂಬುತ್ತೇನೆ, ನಾನು ನಿತ್ಯ ನಾಶದಿಂದ ಬಿಡುಗಡೆ ಮಾಡುವುದಕ್ಕೆ ಯೇಸು ಎಂಬ ನಿನ್ನಿಂದ ಅಥವಾ ನಿನ್ನ ನಾಮದಲ್ಲಿ ಮಾತ್ರವೇ ಸಾಧ್ಯವಿದೆ. ನೀ ನಮಗೆ ರಕ್ಷಕನು, ನಮಗೆ ನಾಯಕನಾಗಿದ್ದಿ, ನಮಗೆ ಯಜ್ಞಾರ್ಪಿತನಾಗಿರುವುದರಿಂದ ಆ ಯಜ್ಞಾರ್ಪಿತನಾದ ನಿನ್ನಲ್ಲಿ ನಮಗೆ ಏನಿದೆ, ಬಿಡುಗಡೆ ಇದೆ. ಸೊ ಅದರಿಂದ ಈಗ ನಾವು ದೊರೆತನ ಮಾಡುವಂಥ ಸ್ಥಾನದಲ್ಲಿ ಇದ್ದೇವೆ ಎಂಬುದಾಗಿ ಒಂದು ವೇಳೆ ಹೇಳಿದ್ರು ತಪ್ಪಾಗಲಾರದು. ಯಾವುದರ ಮೇಲೆ? ಪಾಪವನ್ನು ಬಿಟ್ಟು. ಒಂದು ವೇಳೆ ಪಾಪದ ಸಂಬಳ ಏನಾಗಿದೆ? ಮರಣವಾಗಿದೆ, ಹೌದಲ್ಲ? ಆದರೆ ದೇವರು ತನ್ನ ಮಗನ ಮುಖಾಂತರ ನಮಗೇನು ಕೊಟ್ಟಿದ್ದಾನಂತೆ? ನಿತ್ಯ ಜೀವವನ್ನು ಕೊಟ್ಟಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ನಾವು ಕ್ರಿಸ್ತ ಯೇಸುವನ್ನು ನಾವು ಒಪ್ಪಿಕೊಂಡು ಅಂಗೀಕರಿಸಿಕೊಳ್ಳುವಾಗ ನಾವು ದೇವರ ಪ್ರೀತಿಗೆ ಅನುಗುಣರಾಗಿದ್ದೇವೆ, ನಾವು ಪಾತ್ರರಾಗುತ್ತೇವೆ. ದೇವರು ಹೌದು ಈ ನಮ್ಮನ್ನು ತನ್ನ ಮಕ್ಕಳೆಂಬುದಾಗಿ ಒಪ್ಪಿಕೊಂಡು ನಾವು ಆ ಒಂದು ಆಶ್ರಯವನ್ನು ಅಥವಾ ಆ ಒಂದು ಅಧಿಕಾರವನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯವಿದೆ. ಸೊ ಇಲ್ಲಿ ಇನ್ನೊಂದು ಸಂಗತಿ ಹೇಳ್ತದೆ, ಕೃಪೆಯ ಕುರಿತಾಗಿ ಮಾತನಾಡ್ತದೆ. ಅದು ಇನ್ನೊಂದು ವಿಭಿನ್ನವಾದಂಥ ಸಂಗತಿ. ಈ ಕೃಪೆ ಏನಂತ ಹೇಳಿದರೆ, ದೇವರ ಪ್ರೀತಿಗೆ ಅಪಾತ್ರರಾಗಿ ಆ ಸಂಬಂಧ ಮುರಿಯಲ್ಪಟ್ಟಿತ್ತು. ಈಗ ಈ ಕೃಪೆ ಎಂಬುದು ದೇವರಿಗೂ ನಮಗೂ ಇರುವಂಥ ಸಂಬಂಧವನ್ನು ಜೋಡಿಸತಕ್ಕಂಥ ಒಂದು ಸಾಧನವಾಗಿದೆ. ನಾವು ಪಾಪಿಗಳಾಗಿದ್ದಾಗಲೂ ದೇವರು ಕೃಪೆಯನ್ನು ನಮಗೆ ತೋರಿಸಿದ್ನು. ನಾವು ರಕ್ಷಣೆ ಎಂಬಂಥ ಆ ಸತ್ಯದ ಪರಿಜ್ಞಾನದೆಡೆಗೆ ನಡೆಸಲ್ಪಡುವುದು ಕೂಡ ದೇವರ ಕೃಪೆಯೇ. ಅದರಿಂದ ಕೃಪೆ ಎಂಬುದು ಮತ್ತೊಂದೊಂದು ವಿಭಿನ್ನವಾದಂಥ ಒಂದು ಆಶ್ರಯವಾಗಿದೆ, ವಿಭಿನ್ನವಾದಂಥ ನಮಗೆ ಕೊಡಲ್ಪಟ್ಟಂಥ ವರ ದಾನವಾಗಿದೆ. ಈ ಪ್ರೀತಿ ಕೃಪೆ ಒಂದು ಸೇರಿ ಅದರಲ್ಲಿ ನಾವು ನೆಲೆ ನಿಂತಾಗ ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜಯವುಳ್ಳಂಥ ಆ ಒಂದು ಬಿಡುಗಡೆಯುಳ್ಳಂಥ ಜೀವಿತವನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆಯ 3:25 ಬಹಳ ಸುಂದರವಾಗಿ ಹೇಳ್ತದೆ. ರೋಮಪುರ ಅಲ್ಲಿ ಕೃಪೆಯ ಬಗ್ಗೆ ಮಾತನಾಡ್ತದೆ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಓಕೆ, ಈಗ ಯೇಸು ಕ್ರಿಸ್ತನು ಸುರಿಸಿದ ರಕ್ತದ ಮೂಲಕ ನಾವು ನೋಡಲಿಲ್ಲ, ಬಟ್ ನಮ್ಮ ನಂಬಿಕೆ ಇದೆ, ನಾವು ವಿಶ್ವಾಸಿಸ್ತೇವೆ. ಏನಂತ ಹೇಳಿದರೆ, ನನ್ನ ಪಾಪ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದ ಮೂಲಕ ನಮಗೆ ಪಾಪ ಪರಿಹಾರ. ನಾವು ಒಪ್ಪಿಕೊಳ್ಳುವಾಗ, ನಾವು ನಂಬುವಾಗ, ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳುವಾಗ, ಈಗ ಅಂಥವರಿಗೆ ಈ ಕೃಪೆಯು ಆಧಾರ ಆಗಬೇಕಂತೆ, ಆ ಕೃಪೆಯನ್ನು ಅವರು ಆತುಕೊಳ್ಳಬೇಕು. ಸೊ ಅದರಿಂದ ನಾನು ಹೇಳಿದೆ, ಈಗ ದೇವರ ಪ್ರೀತಿಗೆ ನಾವು ಒಳಗಾಗುವವರಾಗಿದ್ದೇವೆ ಕೃಪೆಯ ನಿಮಿತ್ತವಾಗಿ. ಸೊ ಅದರಿಂದ ಬಹಳ ಪ್ರಮುಖವಾದದ್ದು ಅಂತ ಹೇಳಿದರೆ,
ಆ ಪ್ರೀತಿಯು ಆ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತಿದೆ, ಅದು ನಮ್ಮ ತಲೆಗೆ ಕಿರೀಟ ಇಟ್ಟ ಹಾಗೆ ಎಂಬುದಾಗಿ. ಯಾಕಂತ ಹೇಳಿದರೆ ಒಂದು ಜಯದ ಸಂಕೇತವಾಗಿ, ದೊರೆತನದ ಸಂಕೇತವಾಗಿ ಈ ಲೋಕದ ಯಾತ್ರೆಯಲ್ಲಿ ಸೈತಾನನ ಕಾರ್ಯಗಳಾಗಿದ್ದಿರಬಹುದು ಅಥವಾ ಬೇರೆ ಯಾವುದೇ ನಮಗೆ ವಿರುದ್ಧವಾಗಿ ಇರುವಂಥ ಪರಿಸ್ಥಿತಿಗಳಿರ್ಬೋದು, ಅಥವಾ ನಾವು ನಿತ್ಯ ನಾಶನದಿಂದ ತಪ್ಪಿಸತಕ್ಕಂಥ ಆ ನಿತ್ಯ ಮರಣದ ಒಂದು ಪರಿಸ್ಥಿತಿಯಿಂದ ಇರ್ಬೋದು, ನಾವು ಅದನ್ನು ಎದುರಿಸಿ ನಿಲ್ಲತಕ್ಕ, ದೊರೆತನ ಮಾಡತಕ್ಕ ಒಂದು ಬಿಡುಗಡೆಯ ಸೌಭಾಗ್ಯವನ್ನು ದೇವರು ನಮಗೇನು ಮಾಡಿಕೊಟ್ಟಿದ್ದಾನೆ, ಅನುಗ್ರಹಿಸಿ ಕೊಟ್ಟವನಾಗಿದ್ದಾನೆ. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಹೌದು, ದೇವರು ನಮ್ಮ ನಿತ್ಯ ನಾಶದಿಂದ ತಪ್ಪಿಸುವಂಥ ದೇವರು, ಅದಕ್ಕಾಗಿ ನಮ್ಮನ್ನು ಕರೆದಂಥ ದೇವರು. ಕೀರ್ತನೆ 88:11 ಒಂದು ಸುಂದರ ಮಾತಿದೆ, ಕೃಪೆಯ ಬಗ್ಗೆ ಮಾತನಾಡ್ತದೆ. 88:11 ಸಮಾಧಿಯಲ್ಲಿ ನಿನ್ನ ಕೃಪೆಯನ್ನು, ನಾಶ ಲೋಕದಲ್ಲಿ ನಿನ್ನ ಸತ್ಯತೆಯನ್ನು ಸಾರುವುದು ಉಂಟೋ. ನೋಡಿ, ಹಾಗಾದರೆ ಸಮಾಧಿಯಲ್ಲಿ, ನಿತ್ಯ ನಾಶನದಲ್ಲಿ, ನಿತ್ಯ ಮರಣದಲ್ಲಿ ಕೃಪೆಯೇ ಬೆಲೆ, ಅಲ್ಲಿ ಕೃಪೆ ಎಂಬುದೇ ಇಲ್ಲ. ಅದರಿಂದ ಅಂಥ ನಿತ್ಯ ನಾಶನದಿಂದ ನಾವು ಹೊರಗೆ ಬರುವುದಕ್ಕಾಗಿ ಒಂದು ಕಡೆಯಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಮಗನನ್ನು ಕಳುಹಿಸಿಕೊಟ್ಟು ನಾವು ಆ ಪ್ರೀತಿಗೆ ಪಾತ್ರರಾಗಬೇಕೆಂಬುದಾಗಿ ಆತನ ಕರೆದನು. ಆತನ ಪ್ರೀತಿಯ ಆ ಒಂದು ಗುಣ ಅಥವಾ ಅದರ ಮಹತ್ವವನ್ನು ನಾವು ಕಲಿಯಬೇಕೆಂಬುದಾಗಿ ಆತನು ಬಯಸಿದನು. ಇನ್ನೊಂದು ಕಡೆಯಲ್ಲಿ ನಾವು ಕೃಪೆಯನ್ನು ಆತುಕೊಳ್ಳುವುದಕ್ಕಾಗಿ ನಮ್ಮನ್ನು ಆತನು ಕರೆದನು. ಅದರಿಂದ ಈಗ ಸಮಾಧಿ ಎಂಬಂಥ ನಿತ್ಯವಾದ ಒಂದು ಮರಣದ ಒಂದು ಇದರಲ್ಲಿ ಏನಿಲ್ಲಂತೆ, ಅಲ್ಲಿ ಏನು ಹೇಳ್ತಾರೆ, ಸಮಾಧಿಯಲ್ಲಿ ನಿನ್ನ ಕೃಪೆಯನ್ನು, ನಾಶನ ಲೋಕದಲ್ಲಿ ನಿನ್ನ ಸತ್ಯತೆಯನ್ನು ಸಾರುವುದು ಉಂಟೋ. ಅದರಿಂದ ನಾವು ನಾಶವಾಗಿ ಹೋಗತಕ್ಕಂಥ ಜನರಲ್ಲ. ಯಾವಾಗ ಕ್ರಿಸ್ತ ಯೇಸುವನ್ನು ನಾವು ಒಪ್ಪಿಕೊಂಡವರಾಗಿದ್ದೇವೆ, ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವುದಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಂಡವರಾಗಿದ್ದೇವೆ, ನಾವು ನಿತ್ಯ ಜೀವಕ್ಕೆ ನಾವು ಪಾತ್ರರಾಗಿದ್ದೇವೆ. ಅದರಿಂದ 2 ಕೊರಿಂಥ 6ನೇ ಅಧ್ಯಾಯದ 1ನೇ ವಚನ ಅಂತ ಎನಿಸ್ತೇನೆ ನಾನು. ಅಲ್ಲಿ ಹೇಳ್ತದೆ, ಕೃಪೆಯನ್ನು ಏನು ಮಾಡಿಕೊಳ್ಬೇಡ್ರಿ, ವ್ಯರ್ಥ ಮಾಡಿಕೊಳ್ಬೇಡ ಎಂಬುದಾಗಿ. ಅದರಿಂದ ಒಂದು ಕಡೆ ನಾವು ದೇವರ ಪ್ರೀತಿಯನ್ನು ಅರಿತು ಆ ಪ್ರೀತಿಯಲ್ಲಿ ನೆಲೆ ನಿಲ್ಲಬೇಕು, ಆ ಪ್ರೀತಿಗೆ ಪಾತ್ರರಾಗಬೇಕು. ಎರಡನೇದಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಂಥ ಆ ಕೃಪೆಯನ್ನು ಕೂಡ ನಾವು ವ್ಯರ್ಥ ಮಾಡಬಾರ್ದು. ನಾನು ಆಗ ಹೇಳಿದ್ದೇನೆ, ಅದು ನಮಗೊಂದು ಆಧಾರವಾಗಿದೆ. ಆ ಕೃಪೆಯನ್ನು ಅವರು ಯಾರು ಆತುಕೊಳ್ಳುತ್ತಾರೋ ಆ ಕೃಪೆ ಅವರಿಗೊಂದು ಆಶ್ರಯ ಸ್ಥಾನವಾಗಿದೆ, ಒಂದು ರಕ್ಷಣೆಯ ಕೋಟೆಯಾಗಿದೆ. ಅದರಿಂದ ಪ್ರೀತಿ, ಕೃಪೆ ಎರಡನ್ನೂ ಕೂಡ ನಾವು ಆತುಕೊಂಡು ಜೀವಿಸುವಾಗ ನಾವು ನಿಜವಾಗಲೂ ನಮ್ಮ ಜೀವವು ಅದು ನಾಶದಿಂದ ತಪ್ಪಿ ಹೋಗುವಂಥದ್ದಾಗಿದೆ. ಈ ಲೋಕದ ಯಾತ್ರೆಯಲ್ಲಿ ನಾವು ಜಯವುಳ್ಳವರು, ಬಿಡುಗಡೆಯುಳ್ಳವರಾಗಿ ಈ ಲೋಕದ ಯಾತ್ರೆ ತೀರಿಸಿದಾಗ ನಿರೀಕ್ಷೆಯುಳ್ಳ ನಿತ್ಯ ಜೀವದಲ್ಲಿ ನಾವು ಸೇರುವುದಕ್ಕೆ ಸಾಧ್ಯವಿದೆ. ಅದರಿಂದ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿಗೆ ನಾವು ಕೊಡತಕ್ಕದ್ದು ಏನಿಲ್ಲ, ನಾವು ಸಮರ್ಪಿಸತಕ್ಕದ್ದು ಏನಿಲ್ಲ, ಯಾವ ಯಜ್ಞವೂ ಇಲ್ಲ. ಅದರಿಂದ ನಾವು ಮಾಡತಕ್ಕದೊಂದೇ, ಹೃದಯಪೂರ್ವಕವಾಗಿ ನಂಬಿ ನಮ್ಮನ್ನೇ ಕರ್ತನಿಗೆ ಸಮರ್ಪಿಸುವಂಥದ್ದಾಗಿದೆ. ಸೊ ಹೀಗೆ ಆಗುವಾಗೆ ಈ ಒಂದು ಸುಂದರವಾದ ದೇವರ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುವಾಗ ದೇವರ ಕಾರ್ಯಗಳನ್ನು ನಾವು ಕಾಣ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ಒಳ್ಳೆಯ ದೇವರೇ, ನೀನು ನಮ್ಮನ್ನು ಕರೆದವನಾಗಿದ್ದಿ, ನಿನ್ನ ಪ್ರೀತಿಯದು ಅಪಾರವಾಗಿದೆ, ನಿನ್ನ ಕೃಪೆಯದು ಶಾಶ್ವತವಾಗಿದೆ. ಅಂಥ ಪ್ರೀತಿ ಕೃಪೆಗಳ ಕಿರೀಟಿದ ನಮ್ಮನ್ನು ಶೃಂಗರಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿತ್ಯವಾದ ಜೀವವನ್ನು ನಮ್ಮೆ ಕೊಡುವುದಕ್ಕೋಸ್ಕರ ಅಪ್ಪ ನಮ್ಮನ್ನು ಕರೆದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದಂಥ ಈ ಮುಂಚಾನೆ ಮುತ್ತು ಎಂಬಂಥ ಈ ಸಂಚಿಕೆಯೆಡೆಗೆ ಕರ್ತನೆ ತಮ್ಮ ಕಿವಿಯನ್ನು ತೆರೆದಂಥ ಪ್ರತಿಯೊಬ್ಬರ ಜೀವಿತವು ಅದು ನಿನಗೆ ಮಹಿಮೆ ತರುವಂಥದ್ದಾಗಲಿ. ಈಗ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆವೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.
ತಲುಪದ